ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ಕರ್ನಾಟಕದ ಶಿರಸಿ ಸೋದೆ ವಾದಿರಾಜ ಮಠದಲ್ಲಿ ರಮಾ ತ್ರಿವಿಕ್ರಮ ಕಲ್ಯಾಣೋತ್ಸವ, ಪೀಠಾಧಿಪತಿಗಳು ಹಾಗೂ ಅಸಂಖ್ಯಾತ ಭಕ್ತ ಜನ ಸಮ್ಮುಖದಲ್ಲಿ ನೆರವೇರಿದ ಅವಭೃತ ಸ್ನಾನ. ಯುಗಾದಿ ಮಹೋತ್ಸವಗಳಿಗೆ ಸಿದ್ಧಗೊಳ್ಳುತ್ತಿರುವ ಶ್ರೀಶೈಲ ಮಹಾಪುಣ್ಯಕ್ಷೇತ್ರ, ಭಕ್ತರ ಸೌಕರ್ಯಾರ್ಥ ಸಕಲ ವ್ಯವಸ್ಥೆಗಳನ್ನು ಕೈಗೊಂಡ ಆಲಯ ಅಧಿಕಾರಿಗಳು. ಹಂಪಿಯ ಆನೆಗುಂದಿಯಲ್ಲಿ 6ರಿಂದ 8ರವರೆಗೆ ವ್ಯಾಸರಾಜರ 487ನೇ ಆರಾಧನಾ ಮಹೋತ್ಸವ, ಕಾರ್ಯಕ್ರಮದ ಸಕಲ ಸಿದ್ಧತೆಗಳು ಪೂರ್ಣವೆಂದು ತಿಳಿಸಿದ ಮಧುಸೂದನ ಆಚಾರ್. ಶಿರಸಿ ಶ್ರೀ ಸೋದೆ ಮಠದಲ್ಲಿ ಶ್ರೀ ರಮಾ ತ್ರಿವಿಕ್ರಮ ದೇವರ ಸಪ್ತರಾತ್ರೋತ್ಸವ ಹಾಗೂ ಅವಭೃತ ಸ್ನಾನ ಕೈಂಕರ್ಯ ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದೆ. ಈ ಕಾರ್ಯಕ್ರಮದಲ್ಲಿ ಸೋದೆ ಮಠಾಧೀಶರಾದ ಶ್ರೀ 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 ವಿಶ್ವವಲ್ಲಭ ತೀರ್ಥರು, ಪಲಿಮಾರು ಮಠದ ಹಿರಿಯ ಪೀಠಾಧೀಶರಾದ ಶ್ರೀ ಶ್ರೀ ವಿದ್ಯಾಶೀಷ ತೀರ್ಥರು ಹಾಗೂ ಕಿರಿಯ ಪೀಠಾಧಿಪತಿಗಳಾದ ವಿದ್ಯಾ ರಾಜೇಶ್ವರ ತೀರ್ಥ ಶ್ರೀಪಾದಂಗಳವರ ಉಪಸ್ಥಿತಿಯಲ್ಲಿ ಅವಭೃತ ಸ್ನಾನ ನೆರವೇರಿತು. ಈ ವೇಳೆ ಅಧಿಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾದರು. ದೊಡ್ಡವರು ಅಂತ ವರುಣ ಹೇಳಿದ. ನಾನೇ ದೊಡ್ಡವ ಅಂತ ಹೇಳ್ತಿದ್ದೆ, ಆದರೆ ನೀವು ಕೇಳ್ತಾ ಇದ್ದೀರಿ ನಾನಲ್ಲ ದೊಡ್ಡವ. ನನ್ನ ಸಂಪತ್ತನ್ನೂ ಖಾಲಿ ಮಾಡಿ, ಪ್ರಾಯಶಃ ಎಲ್ಲ ಸಂಪತ್ತೂ ಖಾಲಿ ಮಾಡಬಹುದು. ಬಾವಿಯ ನೀರು ಖಾಲಿ ಅಭಾವ ಆಗುತ್ತೆ, ಕೆರೆಯ ನೀರು ಖಾಲಿ ಆಗ್ತದೆ, ನದಿಯ ನೀರೂ ಖಾಲಿ ಆಗ್ತದೆ. ಖಾಲಿಯಾಗದೇ ಇದ್ದ ನೀರು ಅಂದರೆ, ತುಂಬಿ ತುಳುಕುವ ನೀರು ಅಂದರೆ ಸಮುದ್ರ. ಯಾರಿಗೂ ಖಾಲಿ ಮಾಡಲಿಕ್ಕಾಗದೇ ಇದ್ದ ನೀರನ್ನು ಖಾಲಿ ಮಾಡಿದ ದೇವರು ರಾಮದೇವರು ಅಂತ ಆ ಸಮುದ್ರ ರಾಜ ಸಾಕ್ಷಿ ಹೇಳಿದ. ನಮಗೆ ಖಾಲಿ ಮಾಡಬಹುದ್ರಿ, ಪಂಪ್ ಇಟ್ಟು ಖಾಲಿ ಮಾಡ್ತೇವೆ ಅಂತ ಇಟ್ಟುಕೊಳ್ಳಿ. ತುಂಬಿಸುವ ಶಕ್ತಿ ನಿಮಗುಂಟ? ಖಾಲಿ ಮಾಡಲಿಕ್ಕೂ ಶಕ್ತ, ತುಂಬಿಸ್ಲಿಕ್ಕೂ ಶಕ್ತ ಒಬ್ಬನೇ ಒಬ್ಬ ದೇವರು, ಅದು ರಾಮಚಂದ್ರ ಅಂತ ಆ ಸಮುದ್ರ ರಾಜ ಅದನ್ನು ಸಾಕ್ಷಿ ಹೇಳಿದ ಅಂತ ವಾದಿರಾಜರು ಹೇಳ್ತಾರೆ. ಈ ಕಥೆಯನ್ನೆಲ್ಲ ನಾವು ನೆನಪಿಟ್ಟುಕೊಳ್ಳಬೇಕು. ನೀವು ಸಮುದ್ರಕ್ಕೆ ಹೋದರೆ ಆ ಸಮುದ್ರ ರಾಜನ ಕತೆ ನಮಗೆ ತುಂಬ ರೋಚಕವಾದ್ದು. ಆ ಸಮುದ್ರದಲ್ಲಿ ಆ ಕೋತಿಗಳು ಮಾತಾಡ್ತಿದ್ದು ಅಂತೆ. ಏನು ಅಂತಂದರೆ, ರಾಮನ ಇಷ್ಟು ನಮ್ಮನ್ನು ದುಡಿಸ್ತಾನೆ, ಆದರೆ ಏನು ಕೊಟ್ಟ ರಾಮ ನನಗೆ ಅಂತ ಮಾತಾಡ್ತಿದ್ದು ಅಂತೆ ಕಪಿಗಳು. ರಾಮದೇವರಿಗೆ ಕಿವಿಗೆ ಬಿತ್ತು. ಅಂದರೆ ಒಂದು ಕುಡಿಲಿಕ್ಕೆ ನೀರಿಲ್ಲ, ಏನಿದು ರಾಮ ಅಂತ ರಾಮನ ಕಿವಿಗೆ ಬಿತ್ತು. ರಾಮದೇವರು ಹೇಳಲಿಕ್ಕೆ ಹೋಗಲಿಲ್ಲ, ಬತ್ತಳಿಕೆಯಿಂದ ಬಾಣ ತೆಗೆದರು. ಆ ಬಾಣ ತೆಗೆದು ಸಮುದ್ರದ ಮಧ್ಯಕ್ಕೆ ಪ್ರವೇಶ ಹಾಕಿದರು. ಸಮುದ್ರಕ್ಕೆ ಬಾಣವನ್ನು ಚುಚ್ಚಿದರೆ
ಸಮುದ್ರದ ಆಳದಿಂದ ನೀರು ಮೇಲಕ್ಕೆ ಬಂತು. ಕಪಿಗಳಿಗೆ ಬಾಯಿ ಹಿಡಿಲಿಕ್ಕೆ ಹೇಳಿದ. ಎಲ್ಲರ ಬಾಯಲ್ಲಿಯೂ ಸಿಹಿ ನೀರನ್ನು ಕೊಟ್ಟ ದೇವರು ರಾಮದೇವರು. ಉಪ್ಪು ನೀರಿನ ಮಧ್ಯದಲ್ಲಿ ಸಿಹಿ ನೀರನ್ನು ಕೊಟ್ಟ ದೇವರು ರಾಮದೇವರು. ಇವತ್ತೂ ನೀವು ಸಮುದ್ರದ ಮಧ್ಯದಲ್ಲಿ, ಆ ಉಪ್ಪು ನೀರಿನ ಮಧ್ಯದಲ್ಲಿ ಸಿಹಿ ನೀರು ನಾವು ನೋಡಬಹುದು. ಆ ಕೋತಿಗಳ ವ್ಯಕ್ತಿಗಳ ಪರಿಸ್ಥಿತಿ ಇಂಥ ಬೇಕಾದ ರೀತಿಯಲ್ಲಿ ಶಾಸ್ತ್ರಕ್ಕೆ ವ್ಯಾಖ್ಯಾನವನ್ನು ಮಾಡಿ ಅರ್ಥವನ್ನು ಹೇಳಿ ಭಗವಂತನ ಮಹಿಮೆಗಳನ್ನು ಹೇಳಿ ಕೊನೆಯಲ್ಲಿ ಅವರಿಗೆ ಕರ್ತೃತ್ವದ ಅಹಂಕಾರ ಬಂದ್ಬಿಡ್ತದೆ. ನಾನೇ ಶ್ರೇಷ್ಠ, ನನ್ನನ್ನು ಮೀರಿಸಿದವನು ಇನ್ಯಾರೂ ಇಲ್ಲ ಈ ಜಗತ್ತಲ್ಲಿ ಅಂತ ಹೇಳುವಂತಹ ಈ ಅಹಂಕಾರವನ್ನು ಯಾರು ಪಡ್ತಾರೆ ನೋಡಿ, ಅಂಥವರೆಲ್ಲರೂ ಕೂಡ ಒಂದು ದೊಡ್ಡ ಕೂಪದಲ್ಲಿ, ದೊಡ್ಡ ಹೊಂಡದಲ್ಲಿ ಬೀಳ್ತಾರೆ ಅಂತ ಜಗನ್ನಾಥದಾಸರು ಇದಕ್ಕೆ ಸಂವಾದಿಯಾಗಿ ಒಂದು ಮಾತನ್ನೇ ಹೇಳ್ತಾರೆ. ಯಾರಿಗೆ ಸ್ವತಂತ್ರನಾದಂತಹ ಭಗವಂತನೇ ಈ ಎಲ್ಲ ಕರ್ಮವನ್ನು ಮಾಡಿಸ್ತಾ ಇದ್ದಾನೆ ಅಂತ ಹೇಳಿ ಹೇಳ್ತಾರೋ ಅಂಥವರು ಮಾತ್ರ ಈ ಬದುಕಿನಲ್ಲಿ ಸುಖವಾದ ಭಾವವನ್ನು ಹೊಂದಲಿಕ್ಕೆ ಸಾಧ್ಯ. ಇದನ್ನು ನಾವು ನೀವು ಮಾತ್ರ ಹೇಳುವುದಲ್ಲ, ಸಾಕ್ಷಾತ್ ಬ್ರಹ್ಮದೇವರು ಹೇಳಿದ್ದಾರೆ. ಬ್ರಹ್ಮದೇವರಲ್ಲಿ ನಾರದರು ಬಂದು ಪ್ರಶ್ನೆಯನ್ನು ಮಾಡ್ತಾರೆ. ಬ್ರಹ್ಮದೇವರೇ, ಈ ಜಗತ್ತಿನ ಸೃಷ್ಟಿಯನ್ನು ಮಾಡುವವರು ನೀವು, ಸೃಷ್ಟಿಕರ್ತ ಅಂತ ನಿಮಗೆ ಹೆಸರುಂಟು ಅಂತ ಹೇಳಿದಾಗ ಬ್ರಹ್ಮದೇವರು ಹೇಳ್ತಾರೆ, ನಾರದರೆ ನೀವು ನನ್ನನ್ನು ಸೃಷ್ಟಿಕರ್ತ ಅಂತ ಹೇಳ್ತಾ ಇದ್ದೀರಿ, ನಿಮ್ಮ ಬಾಯಲ್ಲಿ ನಾನು ಈ ಮಾತನ್ನು ಕೇಳಿದಕ್ಕೆ ನಾನು ಸ್ವಲ್ಪ ಪ್ರಾಯಶ್ಚಿತ್ತವನ್ನು ಮಾಡ್ಕೊಳ್ಬೇಕಾಗ್ತದೆ. ಈ ಜಗತ್ತಿನ ಸೃಷ್ಟಿಕರ್ತ ನಾನಲ್ಲ. ಎಲ್ಲರೂ ಭಾವಿಸಿದ್ದೇನು ಬ್ರಹ್ಮ ಈ ಜಗತ್ತಿನ ಸೃಷ್ಟಿಕರ್ತ ಅಂತ. ಸಾಕ್ಷಾತ್ ಬ್ರಹ್ಮದೇವರೇ ಹೇಳ್ತಾ ಇದ್ದಾರೆ, ನಾನು ಜಗತ್ತಿನ ಸೃಷ್ಟಿಕರ್ತ ಅಲ್ಲ ಅಂತ. ನನಗೆ ಭಗವಂತ ಆದೇಶ ಮಾಡಿದ್ದಾನೆ ಈ ಜಗತ್ತನ್ನು ಈ ರೀತಿಯಾಗಿ ಸೃಷ್ಟಿ ಮಾಡು ಅಂತ. ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಹಿರೇಮಠ ಹುಕ್ಕೇರಿ, ರಾಷ್ಟ್ರೀಯ ಉಪಾಧ್ಯಕ್ಷರು ಅಖಿಲ ಭಾರತ ವೀರಶೈವ ಶಿವಾಚಾರ್ಯ ಸಂಸ್ಥೆ ಬೆಂಗಳೂರು ಶ್ರೀ ಪವಾಡೇಶ್ವರ ಸ್ವಾಮಿಗಳು, ಕೊಣ್ಣೂರು ಮರಡಿಮಠ ಜಗದ್ಗುರುಗಳು ಉಡುಪಿ ಶ್ರೀಕೃಷ್ಣನ ದರ್ಶನ ಪಡೆದು ಪರ್ಯಾಯ ಶಿರೂರು ಮಠದ ಶ್ರೀ ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದರವರನ್ನು ಭೇಟಿ ಮಾಡಿದರು. ಈ ಸಂದರ್ಭದಲ್ಲಿ ಶಿರೂರು ಮಠದ ದಿವಾನರಾದ ಉದಯಕುಮಾರ್ ಸರಳತ್ತಾಯ, ಶಿರೂರು ಮಠದ ಪಾರುಪತ್ಯಗಾರರಾದ ಶ್ರೀಶ ಭಟ್ ಕಡೆಕಾರು, ವೀರಶೈವ ಲಿಂಗಾಯತ ಮಹಾಸಭಾದ ಉಡುಪಿ ಜಿಲ್ಲಾ ಕಾರ್ಯಾಧ್ಯಕ್ಷ ಸಿದ್ದಬಸಯ್ಯ ಸ್ವಾಮಿ ಚಿಕ್ಕಮಠ ಉಪಸ್ಥಿತರಿದ್ದರು. ಒಂಟಿಮಿಟ್ಟಾದಲ್ಲಿರುವ ಶ್ರೀ ಕೋದಂಡರಾಮಸ್ವಾಮಿಯ ಪ್ರಸಿದ್ಧ ದೇವಾಲಯದ ಉತ್ಸವ ಮೂರ್ತಿಗಳಿಗೆ ದಾನಿಗಳು ಚಿನ್ನದ ಕಿರೀಟವನ್ನು ದಾನ ಮಾಡಿದರು. ಕಡಪ ಜಿಲ್ಲೆಯಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಒಂಟಿಮಿಟ್ಟ ಶ್ರೀ ಕೋದಂಡರಾಮಸ್ವಾಮಿ ದೇವಾಲಯದಲ್ಲಿರುವ ಸೀತಾರಾಮ ಮತ್ತು ಲಕ್ಷ್ಮಣರ ಉತ್ಸವ ಮೂರ್ತಿಗಳಿಗೆ ಬುಧವಾರ ದಾನಿಗಳು ಚಿನ್ನದ ಕಿರೀಟಗಳನ್ನು ದಾನ ಮಾಡಿದರು. ಪ್ರಮುಖ ಕೈಗಾರೋದ್ಯಮಿಗಳಾದ ಪುಟ್ಟಂ ರೆಡ್ಡಿ, ಪ್ರತಾಪ್ ರೆಡ್ಡಿ ಮತ್ತು ಅವರ ಪತ್ನಿ ಲಕ್ಷ್ಮೀದೇವಿ ಚಿನ್ನದ ಕಿರೀಟಗಳನ್ನು ಹೊತ್ತು ದೇವಾಲಯದಲ್ಲಿ ಪ್ರದಕ್ಷಿಣೆ ಹಾಕಿದರು. ನಂತರ ಅವುಗಳಿಗೆ ವಿಶೇಷವಾದ ಪೂಜೆಗಳನ್ನು ನೆರವೇರಿಸಲಾಯಿತು. ತದನಂತರ ದಾನಿಗಳು ಚಿನ್ನದ ಕಿರೀಟಗಳನ್ನು ದೇವಾಲಯದ ಅಡಿಷನಲ್ ಇಒ ಎ ಶಿವಪ್ರಸಾದ್ ಅವರಿಗೆ ಹಸ್ತಾಂತರಿಸಿದರು. ಈ ಚಿನ್ನದ ಕಿರೀಟಗಳ ತೂಕ 2 ಕೆಜಿ 241 ಗ್ರಾಂ ಮತ್ತು ಮೌಲ್ಯ 2,85,00,000 ರೂಪಾಯಿ ಎಂದು ಟಿಟಿಡಿ ಅಧಿಕಾರಿಗಳು ತಿಳಿಸಿದ್ದಾರೆ. ಶ್ರೀ ಪುತ್ತಿಗೆ ಮಠದ ಸುಗುಣೇಂದ್ರ ತೀರ್ಥ ಶ್ರೀಪಾದರ ಗುರುಗಳಾದ ಶ್ರೀ ಸುಧೀಂದ್ರ ತೀರ್ಥ ಮಹಾಸ್ವಾಮಿಗಳ ಆರಾಧನಾ ಮಹೋತ್ಸವದ ಪ್ರಯುಕ್ತ ಶ್ರೀಕೃಷ್ಣ ಮಠದ ಸಮುಚ್ಚಯದಲ್ಲಿರುವ ಅವರ ಬೃಂದಾವನಕ್ಕೆ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ವಿಶೇಷ ಪೂಜೆಯನ್ನು ಸಲ್ಲಿಸಿದರು.
ತೆಲಂಗಾಣದ ಪವಿತ್ರ ಗೋದಾವರಿ ನದಿಯ ದಡದಲ್ಲಿರುವ ಭದ್ರಾಚಲ ಶ್ರೀ ಸೀತಾರಾಮಚಂದ್ರ ಸ್ವಾಮಿ ದೇವಾಲಯವು ಹಬ್ಬದ ವೈಭವದೊಂದಿಗೆ ಕಂಗೊಳಿಸುತ್ತಿದೆ. ಪ್ರತಿ ವರ್ಷ ಭದ್ರಾದಿರಾಮರಿಗೆ ವೈಭವಪೂರಿತವಾಗಿ ವಿಜೃಂಭಣೆಯಿಂದ ಆಚರಿಸಲಾಗುವ ಶ್ರೀರಾಮನವಮಿ ಕಲ್ಯಾಣ ಮಹೋತ್ಸವವನ್ನು ಈ ವರ್ಷವೂ ಆಯೋಜಿಸಲು ವ್ಯವಸ್ಥೆಗಳು ಭರದಿಂದ ಸಾಗುತ್ತಿವೆ. ಈ ಸಂದರ್ಭದಲ್ಲಿ ಭದ್ರಾಚಲ ಶ್ರೀ ಸೀತಾರಾಮ ಲಕ್ಷ್ಮಣ ದೇವಸ್ಥಾನದಲ್ಲಿ ಸೀತಾರಾಮ ಕಲ್ಯಾಣ ಮಹೋತ್ಸವದ ವ್ಯವಸ್ಥೆಗಳು ಮಂಗಳಕರವಾಗಿ ಪ್ರಾರಂಭಗೊಂಡಿವೆ. ಉತ್ಸವ ಮೂರ್ತಿಗಳಿಗೆ ವಸಂತೋತ್ಸವ ಕಾರ್ಯಕ್ರಮವನ್ನು ಅರ್ಚಕರು ಅದ್ಧೂರಿಯಾಗಿ ನಡೆಸಿದರು. ನಂತರ ಮಿಥಿಲಾ ಆವರಣದಲ್ಲಿ ಉತ್ತರ ದ್ವಾರದಲ್ಲಿ ರಸ್ತೆಗಳು ಮತ್ತು ರೋಕಲಗಳನ್ನು ಸಾಂಪ್ರದಾಯಿಕವಾಗಿ ಪೂಜಿಸಲಾಯಿತು ಮತ್ತು ಸೀತಾರಾಮ ಕಲ್ಯಾಣ ಮಹೋತ್ಸವಕ್ಕಾಗಿ ತಾಳಂಬರಗಳನ್ನು ಸಿದ್ಧಪಡಿಸಲು ಅರಿಶಿನ ಕಟ್ಟುವ ಕಾರ್ಯಕ್ರಮವನ್ನು ನಡೆಸಲಾಯಿತು. ನಂತರ ಅರಿಶಿಣ, ಕುಂಕುಮ, ಪನ್ನೀರ್, ಹಸುವಿನ ತುಪ್ಪ, ಗುಲಾಬಿ ನೀರು ಮತ್ತು ಇತರ ವಿವಿಧ ಸುಗಂಧ ದ್ರವ್ಯಗಳೊಂದಿಗೆ ತಾಳಂಬರಗಳನ್ನು ತಯಾರಿಸುವ ಕಾರ್ಯಕ್ರಮವನ್ನು ಭಕ್ತಿಯಿಂದ ನಡೆಸಲಾಯಿತು. ಈ ವೇಳೆ ನೂರಾರು ರಾಮ ಭಕ್ತರು ಕಾರ್ಯಕ್ರಮದಲ್ಲಿ ಭಕ್ತಿಪೂರ್ವಕವಾಗಿ ಭಾಗವಹಿಸಿ ಸೀತಾರಾಮನ ಕೃಪೆಗೆ ಪಾತ್ರರಾದರು. ಪ್ರಸಿದ್ಧ ಪುಣ್ಯಕ್ಷೇತ್ರ ಹಾಗೂ ಜ್ಯೋತಿರ್ಲಿಂಗ ಕ್ಷೇತ್ರವಾದ ಶ್ರೀಶೈಲ ಮಲ್ಲಿಕಾರ್ಜುನ ಮಹಾಕ್ಷೇತ್ರದಲ್ಲಿ ಯುಗಾದಿ ಮಹೋತ್ಸವಗಳು ಅತ್ಯಂತ ವಿಜೃಂಭಣೆಯಿಂದ ನೆರವೇರಲಿದೆ. ಈ ನಿಮಿತ್ತ ಶ್ರೀ ಕ್ಷೇತ್ರಕ್ಕೆ ಆಗಮಿಸುವ ಭಕ್ತಾದಿಗಳ ಸುಗಮ ದರ್ಶನದ ನಿಮಿತ್ತ ಆಲಯದ ಆಡಳಿತ ಮಂಡಳಿಯು ಪ್ರತ್ಯೇಕ ದರ್ಶನಕ್ಕೆ ವ್ಯವಸ್ಥೆ ಕಲ್ಪಿಸಿದೆ. ಭಕ್ತರಿಗಾಗಿ ಈ ಮಾಹಿತಿ ಶ್ರೀಶೈಲ ಮಹಾಕ್ಷೇತ್ರದಲ್ಲಿ ಯುಗಾದಿ ಮಹೋತ್ಸವಗಳು ಮಾರ್ಚ್ 16ರಿಂದ 20ರವರೆಗೆ ನಡೆಯಲಿವೆ. ಭಕ್ತರ ಸೌಕರ್ಯಾರ್ಥವಾಗಿ ವಿವಿಧ ವಿಸ್ತಾರವಾದ ವ್ಯವಸ್ಥೆಗಳನ್ನು ಮಾಡುತ್ತಿರುವ ದೇವಸ್ಥಾನವು ಉತ್ಸವ ದಿನಗಳಲ್ಲಿ ಸ್ವಾಮಿಯವರ ಸ್ಪರ್ಶ ದರ್ಶನವನ್ನು ನಿಲ್ಲಿಸಿದೆ. ಈ ಉತ್ಸವಗಳಲ್ಲಿ ಸ್ವಾಮಿಯವರ ಅಲಂಕಾರ ದರ್ಶನ ವೀಕ್ಷಣೆ ಮಾತ್ರ ಭಕ್ತರಿಗೆ ಅವಕಾಶವಿದೆ. ಉತ್ಸವಗಳ 10 ದಿನಗಳ ಹಿಂದಿನಿಂದ ಅಂದರೆ ಮಾರ್ಚ್ 6ರಿಂದ 15ರವರೆಗೆ ಭಕ್ತರಿಗೆ ಪ್ರತಿದಿನ ನಿರ್ದಿಷ್ಟ ಸಮಯಗಳಲ್ಲಿ 4 ಹಂತಗಳಾಗಿ ಶ್ರೀ ಸ್ವಾಮಿಯ ಸ್ಪರ್ಶ ದರ್ಶನಕ್ಕೆ ಅವಕಾಶವಿದೆ. ಕರೆಂಟ್ ಬುಕ್ಕಿಂಗ್ ಮೂಲಕ ಮತ್ತು ಆನ್ಲೈನ್ನಲ್ಲಿ 500 ರೂಪಾಯಿಗಳನ್ನು ಶುಲ್ಕ ಪಾವತಿಸಿ ಸ್ಪರ್ಶ ದರ್ಶನ ಟಿಕೆಟ್ಗಳನ್ನು ಪಡೆಯುವ ಅವಕಾಶವಿದೆ. ಅವಮೋಚಕ ಭಗವತ ಶಾಸ್ತ್ರವ ಅವನೀಶಗೆ ಪೇಳ್ದವನೇನಲ್ಲವೇ ಶಿವನೇ ಶಿವನೇ ನಾ ನಿನ್ನ ಸೇವಕನಯ್ಯ ಶಿವನೇ ನಾ ನಿನ್ನ ಸೇವಕನಯ್ಯ ದುರ್ಮನ ಬಿಡಿಸಯ್ಯ ದುರ್ಮನ ಬಿಡಿಸಯ್ಯ ಶಿವನೇ ನಾ ನಿನ್ನ ಸೇವಕನಯ್ಯ ಶಿವನೇ ನಾ ನಿನ್ನ ಸೇವಕನಯ್ಯ. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ.
ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದ ನೆರವೇರಿಸಬೇಕೆನ್ನುವ ಸಂಕಲ್ಪವನ್ನು ಟಿಟಿಡಿ ಚೇರ್ಮನ್ ಹಾಗೂ ಇಒರವರು ನಿರ್ಧರಿಸಿದ್ದಾರೆ. ಈ ಪ್ರಯುಕ್ತ ಬೆಂಗಳೂರಿನ ವೈಯಾಲಿಕಾವಲ್ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ಪ್ರತಿದಿನ ಅನ್ನ ಸಂತರ್ಪಣೆ ನೆರವೇರುತ್ತಿದೆ. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನ ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನ ಸ್ವೀಕರಿಸಿ ಶ್ರೀಮನ್ನಾರಾಯಣರ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ ವಾರ್ಷಿಕೋತ್ಸವ, ಷಷ್ಠಿ ಪೂರ್ತಿ, ಇನ್ನು ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನ ಪ್ರಸಾದವನ್ನು ನೆರವೇರಿಸುವ ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ननाथो ननाथः सदा वेङ्कटेशं स्मरामि स्मरामि. हरे वेङ्कटेश प्रसीद प्रसीद. प्रियं वेङ्कटेश प्रयच्छ प्रयच्छ. ಬೆಂಗಳೂರು ನಗರದಲ್ಲಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಶ್ರೀ ಸದ್ಗುರು ಕೈವಾರ ತಾತಯ್ಯರವರ ಜಯಂತಿ ಆಚರಣೆ ಮಾಡಲಾಯಿತು. ಈ ವೇಳೆ ಅಧಿಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ಪಾಲ್ಗೊಂಡಿದ್ದರು. ಉಜಿರೆ ಜನಾರ್ದನ ದೇವಸ್ಥಾನದ ಬ್ರಹ್ಮ ಕಳಶೋತ್ಸವ ಸಂಭ್ರಮ, ವಿಜಯಗೋಪುರ ಲೋಕಾರ್ಪಣೆ ಕಾರ್ಯಕ್ರಮಗಳು ಅದ್ಧೂರಿಯಾಗಿ ಜರುಗಿದವು. ಈ ಕಾರ್ಯಕ್ರಮವು ಮಾರ್ಚ್ 3ರಿಂದ 11ರವರೆಗೆ ನೀಲೇಶ್ವರ ಆಲಂಬಾಡಿ ಪದ್ಮನಾಭ ತಂತ್ರಿ ನೇತೃತ್ವದಲ್ಲಿ ನಡೆಯಲಿದೆ. ದಿ ವಿಜಯರಾಘವ ಪಟ್ನೆಟ್ಟಾಯ ಅವರ ಸ್ಮರಣಾರ್ಥ 4 ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಾಗಿರುವ ವಿಜಯ ಗೋಪುರವನ್ನು ಇತ್ತೀಚೆಗೆ ಎಡನೀರು ಮಠದ ಶ್ರೀಗಳ ಸಮ್ಮುಖದಲ್ಲಿ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರು ವಿಜಯ ಗೋಪುರವನ್ನು ಲೋಕಾರ್ಪಣೆಗೊಳಿಸಿದರು. ರಾಜಗೋಪುರ ನಿರ್ಮಾಣ ಸಮಿತಿ, ಬ್ರಹ್ಮ ಕಳಶೋತ್ಸವ ಸಮಿತಿಯ ಮಾರ್ಗದರ್ಶನದಲ್ಲಿ ಗ್ರಾಮಸ್ಥರು ಮತ್ತು ಭಕ್ತರ ಸಂಪೂರ್ಣ ಸಹಕಾರದಿಂದ ಈ ಬ್ರಹ್ಮ ಕಳಶೋತ್ಸವ ವಿಶೇಷ ರೀತಿಯಲ್ಲಿ ನಡೆಯುತ್ತಿದೆ. ಈಗಾಗಲೇ ಮೋಹನ್ ಕುಮಾರ್ ಅವರ ನೇತೃತ್ವದಲ್ಲಿ ಅಲಂಕಾರ, ಶ್ರಮದಾನಗಳು ವ್ಯವಸ್ಥಿತ ರೀತಿಯಲ್ಲಿ ನಡೆಯುತ್ತಿವೆ. ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಕ್ಷೇತ್ರಕ್ಕೆ ಭೇಟಿ ನೀಡುತ್ತಿದ್ದಾರೆ. ಕಾರ್ಯಕ್ರಮದ ಕುರಿತು ಶ್ರೀ ಮೋಹನ್ ಕುಮಾರ್ ಅವರು ಎಸ್ವಿಬಿಸಿಯೊಂದಿಗೆ ಮಾತನಾಡಿದರು.
ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ದೇವರಾಯ ಸಮುದ್ರ ಗ್ರಾಮದಲ್ಲಿ ನೆಲೆಸಿರುವ ಪುರಾತನ ಶ್ರೀ ಅಂಗಾಳ ಪರಮೇಶ್ವರಿ ಅಮ್ಮನವರ ದೇವಾಲಯದ ಬ್ರಹ್ಮ ರಥೋತ್ಸವವು ವೈಭವದಿಂದ ಜರುಗಿತು. ಈ ನಿಮಿತ್ತ ಗರ್ಭಗುಡಿಯಲ್ಲಿರುವ ಅಮ್ಮನವರನ್ನು ವಿಶೇಷವಾಗಿ ಅಲಂಕರಿಸಿ ಪೂಜೆ ಸಲ್ಲಿಸಲಾಯಿತು. ನಂತರ ರಥ ಕಳಶ ಪ್ರತಿಷ್ಠಾಪನೆ, ರಥಪೂಜೆ, ರಥಬಲಿ ಮುಂತಾದ ಕಾರ್ಯಕ್ರಮಗಳನ್ನು ನೆರವೇರಿಸಿ ಗರ್ಭಗುಡಿಯಲ್ಲಿರುವ ಅಮ್ಮನವರಿಗೆ ಪೂಜೆಯನ್ನ ಸಲ್ಲಿಸಿ ದೇವಿಯ ಉತ್ಸವ ಮೂರ್ತಿಯನ್ನು ಆಲಯ ಪ್ರದಕ್ಷಿಣೆಯಾಗಿ ತಂದು ಸರ್ವಾಲಂಕೃತ ರಥದಲ್ಲಿ ಆಸೀನಗೊಳಿಸಲಾಯಿತು. ಬಳಿಕ ಪೂಜೆಯನ್ನ ಸಲ್ಲಿಸಿ ಸಹಸ್ರಾರು ಭಕ್ತರ ನಡುವೆ ರಥೋತ್ಸವವನ್ನು ಆಚರಿಸಲಾಯಿತು. ಹೊಸೂರಿನ ಕುಂಭಕೋಣಂನ ಶ್ರೀ ಚಕ್ರಪಾಣಿ ಸ್ವಾಮಿ ದೇವಾಲಯದ ರಥೋತ್ಸವವು ಅದ್ಧೂರಿಯಾಗಿ ಜರುಗಿದೆ. ಮಾಸಿ ಮಾಘ ಮಾಸದ ಸಂದರ್ಭದಲ್ಲಿ ಚಕ್ರಪಾಣಿ ದೇವಸ್ಥಾನ, ಆದಿವರಗ ಪೆರುಮಾಳ್ ದೇವಸ್ಥಾನ ಮತ್ತು ರಾಜಗೋಪಾಲಸ್ವಾಮಿ ದೇವಸ್ಥಾನ ಸೇರಿದಂತೆ ಕುಂಭಕೋಣಂನ ಪ್ರಸಿದ್ಧ ವೈಷ್ಣವ ದೇವಾಲಯಗಳಲ್ಲಿ ವಿಶೇಷ ಪೂಜೆಗಳು, ಧ್ವಜಾರೋಹಣದೊಂದಿಗೆ ಉತ್ಸವ ಪ್ರಾರಂಭವಾಗಿತ್ತು. ಹಬ್ಬದ ದಿನದಲ್ಲಿ ಸ್ವಾಮಿ ಮತ್ತು ಅಮ್ಮನವರನ್ನು ಬೆಳಗ್ಗೆ ಮತ್ತು ಸಂಜೆ ಮೆರವಣಿಗೆ ಮಾಡಲಾಯಿತು. ಈ ಹಬ್ಬದ ಪ್ರಮುಖ ವೈಶಿಷ್ಟ್ಯತೆ ಎಂದರೆ ಚಕ್ರಪಾಣಿ ಸ್ವಾಮಿ ದೇವಸ್ಥಾನದಲ್ಲಿ ರಥ ಮೆರವಣಿಗೆಯನ್ನ ನೆರವೇರಿಸುವುದು.
ಈ ನಿಮಿತ್ತ ಸುದರ್ಶನವಲ್ಲಿ ಮತ್ತು ವಿಜಯವಲ್ಲಿ ದೇವಿಯರೊಂದಿಗೆ ಅಲಂಕರಿಸಿದ ರಥದಲ್ಲಿ ಆಸೀನಗೊಳಿಸಿ ವಿಶೇಷ ಪೂಜೆಗಳನ್ನು ನಿರ್ವಹಿಸಿದರು. ತರುವಾಯ ಸಾವಿರಾರು ಭಕ್ತರು ಗೋವಿಂದ ನಾಮಸ್ಮರಣೆ ಮಾಡುತ್ತಾ ಮಾಡಬೀದಿಗಳಲ್ಲಿ ರಥೋತ್ಸವವನ್ನು ನೆರವೇರಿಸಲಾಯಿತು. ಈ ವೇಳೆ ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ರಥೋತ್ಸವವನ್ನು ಕಣ್ತುಂಬಿಕೊಂಡು ದೇವರ ಕೃಪೆಗೆ ಪಾತ್ರರಾದರು. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಕದರಿಪುರದಲ್ಲಿ ನೆಲೆಸಿರುವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಬ್ರಹ್ಮೋತ್ಸವಗಳು ವೈಭವದಿಂದ ಜರುಗಿದವು. ಇದರ ಅಂಗವಾಗಿ ವಿದ್ಯುತ್ ದೀಪಗಳಿಂದ ಅಲಂಕರಿಸಿದ ಪಲ್ಲಕ್ಕಿಯಲ್ಲಿ ಶೇಷ ವಾಹನದ ಮೇಲೆ ಸರ್ವಾಂಗ ಸುಂದರವಾಗಿ ಅಲಂಕೃತವಾದ ಶ್ರೀದೇವಿ, ಭೂದೇವಿ ಸಮೇತ ಶ್ರೀ ವೆಂಕಟರಮಣ ಸ್ವಾಮಿಯ ಉತ್ಸವ ಮೂರ್ತಿಗಳನ್ನು ಆಸೀನಗೊಳಿಸಿ ಪೂಜೆ ಸಲ್ಲಿಸಿ ಪಲ್ಲಕ್ಕಿ ಉತ್ಸವವನ್ನು ಆಚರಿಸಲಾಯಿತು. ಕರ್ನಾಟಕದ ಹಂಪಿ ಸಮೀಪದ ಆನೆಗೊಂದಿಯಲ್ಲಿ ಶ್ರೀ ವ್ಯಾಸರಾಜರ 484ನೇ ಆರಾಧನೆ ಮಹೋತ್ಸವ ಮಾರ್ಚ್ 6ರಿಂದ 8ರವರೆಗೆ ನೆರವೇರಲಿದೆ. ಈ ಕಾರ್ಯಕ್ರಮದ ಕುರಿತು ದಿವಾನರಾದ ಮಧುಸೂದನ್ ಆಚಾರ್ಯವರು ಎಸ್ವಿಬಿಸಿಯೊಂದಿಗೆ ಮಾತನಾಡಿದರು. ದಿನಗಳು ಸೇರಿ ಇಲ್ಲಿ ಬರ್ತಾ ಇದ್ದಾರೆ. ಅವ್ರಿಗೋಸ್ಕರ ಸ್ವಾಮಿಗಳು ತುಂಬಾ ರೀತಿಯಲ್ಲಿ ಯಾವುದೇ ರೀತಿ ತೊಂದರೆ ಆಗಬಾರ್ದು ಎಂಬ ಉದ್ದೇಶದಿಂದ, ಯಾಕಂದ್ರೆ ಇದು ನಡುಗಡ್ಡೆ, ಇಲ್ಲಿ ಯಾವುದೇ ರೀತಿ ತೊಂದರೆ ಆಗಬಾರ್ದು ಎಂಬ ದೃಷ್ಟಿಯಿಂದ ಸಕಲ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಬಹಳ ಪ್ರಯತ್ನ ಪಟ್ಟಿದ್ದಾರೆ. ಮತ್ತೆ ಜೊತೆಗೆ ಆದೇಶ ಮಾಡಿದ್ದಾರೆ ಹೀಗೆ ಮಾಡಬೇಕು ಅಂತ ಹೇಳಿ. ಆ ದೃಷ್ಟಿಯಿಂದ ಇವಾಗ ತುಂಬಾ ತಾಪ ಇರುವ ಒಂದು ಸನ್ನಿವೇಶ. ಇವಾಗ ಬಿಸಿಲಿನ ಝಳ ಇರ್ತದೆ. ಭಕ್ತಾದಿಗಳಿಗೆ ಯಾವುದೇ ಸಂದರ್ಭದಲ್ಲೂ ಕೂಡ ಏನೂ ತೊಂದರೆ ಆಗಬಾರದು ಎಂಬ ದೃಷ್ಟಿಯಿಂದ ಎಲ್ಲ ಕಡೆಯಲ್ಲೂ ಕೂಡ ಚಪ್ರದ ವ್ಯವಸ್ಥೆ ಮಾಡಿದ್ದಾರೆ. ನಾವು ಬೋಟ್ ಇಳಿದ ತಕ್ಷಣ ಆರಂಭಿಸಿ ಅಲ್ಲಿ ಒಂದು ದೊಡ್ಡ ಪೆಂಡಲ್ ಹಾಕಿದ್ದಾರೆ. ಪೆಂಡಲ್ ಹಾಕಿ ಅಲ್ಲಿ ಯಾರು ಬೋಟಿಗೋಸ್ಕರ ಕಾಯಬೇಕಾದ್ರೆ ಮತ್ತೆ ಬಿಸಿಲು ಝಳ ಆಗಬಾರ್ದು ಎಂಬ ದೃಷ್ಟಿಯಿಂದ ಅಲ್ಲಿ ಕೂತ್ಕೊಳ್ಳೋದು ವ್ಯವಸ್ಥೆ. ಅಲ್ಲಿಂದ ಆರಂಭಿಸಿ ಆ ದಾರಿಯಲ್ಲಿ ಮೇಲ್ಗಡೆ ಬರೋ ತನಕ ಪೂರ್ತಿಯಾಗಿ ಚಪ್ರದ ವ್ಯವಸ್ಥೆ ಮಾಡಿದ್ದಾರೆ. ಅಲ್ಲಿ ನೀವು ನದಿ ನೀರು ನೋಡ್ತಾ ಇದ್ದೀವಿ, ತುಂಬಾ ಚೆನ್ನಾಗಿ ಹರಿತಾ ಇದೆ ನದಿ. ಇಲ್ಲಿ ಕೂಡ ಚೆನ್ನಾಗಿ ಸ್ನಾನ ಮಾಡಲಿಕ್ಕೆ ವ್ಯವಸ್ಥಿತವಾಗಿ ಆಗುವಂತೆ ಈ ಪರಿಸರ ಇದೆ. ಜೊತೆಗೆ ಯಾರು ವೃದ್ಧರು, ಚಿಕ್ಕ ಮಕ್ಕಳು ಅಲ್ಲಿಗೆ ನದಿಯಲ್ಲಿ ಇಳಿಲಿಕ್ಕೆ ಸಾಧ್ಯವಿಲ್ಲವೋ ಅಂಥವ್ರಿಗೆ ಇಲ್ಲಿ ಒಂದು ಶವರ್ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲೇ ಹೋಗ್ಬಿಟ್ಟು ಇಲ್ಲಿ ಶವರ್ ಬರ್ತಾ ಇದೆ, ಅದು ಹಾಗೆ ಅಲ್ಲಿ ನಿಂತ್ಕೊಂಡು ಸ್ನಾನ ಮಾಡಿದ್ರೆ ಸಾಕು. ಎಲ್ಲ ರೀತಿಯಲ್ಲಿ ನದಿಯ ಸ್ನಾನ ತೀರದಲ್ಲೇ ಒಂದು ಕಾರ್ಯಕ್ರಮಗಳು, ಸನ್ಮಾನ ಕಾರ್ಯಕ್ರಮಗಳು, ಅನೇಕ ಕಾರ್ಯಕ್ರಮಗಳು, ಕಚೇರಿಗಳು ಇತ್ಯಾದಿಗಳು, ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಏರ್ಪಾಟಾಗಿದೆ ಅಂತ ಹೇಳಿ ಕೇಳಿದೀವಿ. ಅದರ ವ್ಯವಸ್ಥೆ ಏನಿದೆ, ಏನೇನ್ ವ್ಯವಸ್ಥೆಯನ್ನು ಮಾಡಿದ್ದೀರಾ? ಅದಕ್ಕೊಂದು ಸಭಾ ಮಂಟಪ ಬೇಕು, ಯಾವ್ಯಾವ ರೀತಿಯ ವ್ಯವಸ್ಥೆಯನ್ನು ಮಾಡಿದ್ದೀರಾ? ಇಲ್ಲಿ ನೀವು ನೋಡ್ತಾ ಇದ್ದಾರೆ, ದೊಡ್ಡ ಭವ್ಯವಾದ ಒಂದು ಸಭಾ ಮಂಟಪ ಇಲ್ಲಿ ವ್ಯವಸ್ಥೆ ಆಗಿದೆ. ಇಲ್ಲಿ ಒಂದು ಸುಮಾರು ಒಂದು ವರ್ಷ 1,000 ಜನ ಕೂತ್ಕೊಳ್ಳೋಷ್ಟು ಒಂದು ವ್ಯವಸ್ಥೆ ಇಲ್ಲಿ ಇದೆ. ಈ ಸಭಾಂಗಣದಲ್ಲಿ ತುಂಬಾ ಜನರಿಗೆ ಇದು ಏನು ವಿಶೇಷ ಅಂತ ಹೇಳಿದ್ರೆ, ಇಲ್ಲಿ ಅವರು ವಾಸಸ್ಥಳನೂ ಹೌದು, ಸಭಾಂಗಣನೂ ಹೌದು. ಇಲ್ಲಿ ಎಲ್ಲ ಜನರಿಗೆ, ಭಕ್ತಾದಿಗಳಿಗೆ ಇಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿ ನೀವು ರೂಮ್ ನೋಡ್ಬೋದು. ಇಲ್ಲಿ ಲಗೇಜ್ ಇಟ್ಕೊಳ್ಳೋಕ್ಕೆ ಮತ್ತೆ ಇಲ್ಲಿ ಮಲ್ಕೊಳ್ಳೋಕೆಲ್ಲ ಏರ್ಪಾಟ್ ಮಾಡಿದ್ದಾರೆ. ಏನೇನು ಕಾರ್ಯಕ್ರಮಗಳನ್ನ ವಿಶೇಷವಾಗಿ ಹಮ್ಮಿಕೊಂಡಿದ್ದೀರಾ? ಏನೇನು ಯಾರ್ಯಾರಿಗೆ ಸನ್ಮಾನ ಕೊಡಬೇಕು? ವಿಶೇಷವಾಗಿ ಯಾರು ಗಣ್ಯ ಅತಿಥಿಗಳು ಯಾರು? ಬಹಳ ವಿಶೇಷವಾದ ರೀತಿಯಲ್ಲಿ ಸಭಾ ನಡೀತಾ ಇದೆ. ಇಲ್ಲಿ ಈ ಸಲ ವ್ಯಾಸರಾಜರ ಅನುಗ್ರಹ ಪ್ರಶಸ್ತಿ ನಮ್ಮ ವಿದ್ವಾಂಸರಾಗಿರ್ತಕ್ಕಂತಹ, ಹಿರಿಯ ವಿದ್ವಾಂಸರಾಗಿರ್ತಕ್ಕಂತಹ ಮಾಳಿಗೆ ರಾಮಾಚಾರ್ಯರಿಗೆ ಕೊಡ್ತಾ ಇದೆ. ಆಮೇಲೆ ಪುರಂದರ ಅನುಗ್ರಹ ಪ್ರಶಸ್ತಿ ಅದು ಸಂಗೀತ ವಿದ್ವಾಂಸರಾಗಿರ್ತಕ್ಕಂತಹ ಅನಂತ ಕುಲಕರ್ಣಿ ಅವರಿಗೆ ಹೆಸರು ಕೊಡ್ತಾ ಇದ್ದಾರೆ. ಹೀಗೆ ಅನೇಕ ವಿದ್ವಾಂಸರಿಗೆ ಸನ್ಮಾನ, ಮತ್ತೆ ಅನೇಕ ಸಮಾಜದಲ್ಲಿ
ಒಳ್ಳೆ ಸಾಧನೆ ಮಾಡಿರ್ತಕ್ಕಂತಹ ಗಣ್ಯರಿಗೂ ಕೂಡ ಸನ್ಮಾನ ಮಾಡತಕ್ಕಂತಹ ಒಂದು ವ್ಯವಸ್ಥೆ ಇದೆ. ಇದೇ ಒಂದು 250 ಫೋಕಸ್ ಲೈಟ್ ಇಡೀ ಅಂಗಣ ತುಂಬಾ. ಯಾಕಂದ್ರೆ ಪ್ರತಿಯೊಂದು ಕಡೆಯಲ್ಲೂ ಕೂಡ ಲೈಟ್ ಇರಲೇಬೇಕು. ಹಾಗಾಗಿ ಅನೇಕ ಭೋಜನ ಶಾಲೆ ಇದ್ದಾವೆ, ಮತ್ತೆ ಅಡಿಗೆ ಮನೆಗಳು 4-5 ಅಡಿಗೆ ಮನೆ ಇದ್ದಾವೆ. ಇದೆಲ್ಲದೂ ಕೂಡ ಎಲ್ಲರಿಗೂ ಅನುಕೂಲ ಆಗೋಸ್ಕರ ತೊಂದರೆ ಆಗಬಾರ್ದು ಎಂಬ ದೃಷ್ಟಿಯಿಂದ ಈ ರೀತಿಯನ್ನು ವ್ಯವಸ್ಥೆ ಮಾಡಿದ್ದೇವೆ. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಉಡುಪಿಯ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ವಿದುಷಿ ಅಕ್ಷತಾ ರುದ್ರಪಟ್ನ ಮತ್ತು ಬಳಗ ಬೆಂಗಳೂರು ಇವರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಅದ್ಭುತದಿಂದಲೇ ಆಡಿದನು ರಂಗ, ಅದ್ಭುತದಿಂದಲೇ ಕಾಳಿಂಗನ ಫಣೆಯಲ್ಲಿ ಆಡಿದನು ರಂಗ, ಅದ್ಭುತದಿಂದಲೇ ಕಾಳಿಂಗನ ಫಣೆಯಲ್ಲಿ ಆಡಿದನು ರಂಗ, ಅದ್ಭುತದಿಂದಲೇ ಕಾಳಿಂಗನ ಫಣೆಯಲ್ಲಿ ಆಡಿದನು ರಂಗ. ಆಡಿದವರಿಗೆ ಬೇಡಿದವರಗಳ ಪಾಡಿದವರಿಗೆ. ಶಿರಸಿ ಶ್ರೀ ಸೋದೆ ಮಠದಲ್ಲಿ ಶ್ರೀ ರಮಾ ತ್ರಿವಿಕ್ರಮ ದೇವರ ಸಪ್ತರಾತ್ರೋತ್ಸವ ಹಾಗೂ ಬಾವಿ ಸಮೀರ ಶ್ರೀ ವಾದಿರಾಜ ಗುರು ಸಾರ್ವಭೌಮರ ಆರಾಧನಾ ಮಹೋತ್ಸವದ ಅಂಗವಾಗಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರವೇರಿದವು. ನಂಬಿದ ವಿಭೀಷಣಗೆ ರಾಮನಾದ, ನಂಬದಿದ್ದ ರಾವಣಗೆ ಯಮನಾದ, ನಂಬಿದ ವಿಭೀಷಣಗೆ ರಾಮನಾದ, ನಂಬಿದ ವಿಭೀಷಣಗೆ ರಾಮನಾದ, ನಂಬದಿದ್ದ ರಾವಣಗೆ ನಂಬದಿದ್ದ ರಾವಣಗೆ ಯಮನಾದ, ಯಮನಲ್ಲಿ ಕಾಣಲೆಂದು ಹೇಳ. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.